ಮನಸ್ಸುಗಳಿಗೆ ನಮಸ್ಕಾರ. ಇವತ್ತು ನಾವು ನೆರೆಯ ರಾಷ್ಟ್ರ ನೇಪಾಳದಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆಯ ನಮ್ಮ ದೇಶಕ್ಕೂ ಒಂದು ರೀತಿಯ ನಂಟು ಹೊಂದಿದೆ. ಶಾಂತಿಯ ನಾಡು ಎಂದೇ ಕರೆಸಿಕೊಳ್ಳುವಂತ ನೇಪಾಳದಲ್ಲಿ ಇತ್ತೀಚೆಗೆ ಕೋಮು ಸಂಘರ್ಷದ ಕಿಡಿ ಹೊತ್ತುಕೊಂಡಿದೆ. ಇದಕ್ಕೆ ಕಾರಣ ಕೇವಲ ಒಂದು ಟಿಕ್ಟಾಕ್ ವಿಡಿಯೋ ಮಾತ್ರವೇ ಅಥವಾ ಇದರ ಹಿಂದೆ ನೇಪಾಳದ ಯುವ ಜನತೆಯ ಬದಲಾಗ್ತಾ ಇರುವಂತ ಆಲೋಚನೆಗಳು ಕೂಡ ಇವೆಯೇ? ಹಿಂದೆ ನೇಪಾಳದಲ್ಲಿ ಧಾರ್ಮಿಕ ಅಸಹಿಷ್ಣುತೆ ಇಷ್ಟು ತೀವ್ರವಾಗಿರಲಿಲ್ಲ. ಆದ್ರೆ ಇಂದು ಅಲ್ಲಿನ ಜೆನ್ಜಿ ಅಥವಾ ಇಂದಿನ ಯುವ ಪೀಳಿಗೆ ತನ್ನ ಧಾರ್ಮಿಕ ನಂಬಿಕೆಗಳ ಮೇಲೆ ನಡೆಯುವ ದಾಳಿಯನ್ನ ಸಹಿಸಿಕೊಳ್ಳೋದಕ್ಕೆ ತಯಾರಿಲ್ವಾ? ಹಾಗಾದ್ರೆ ನೇಪಾಳದ ಯುವ ಮನಸ್ಸುಗಳಲ್ಲಿ ಇಂತಹ ಕ್ರಾಂತಿಕಾರಿ ಅಥವಾ ಬದಲಾವಣೆ ಬರೋದಕ್ಕೆ ಕಾರಣವೇನು? ಒಂದು ಕಾಲದ ಹಿಂದೂ ರಾಷ್ಟ್ರ ಮತ್ತೆ ತನ್ನ ಅಸ್ಮಿತೆಯನ್ನ ಹುಡುಕಿಕೊಳ್ತಾ ಇದೆಯಾ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ಇದು ನೇಪಾಳದ ಧನುಷಾ ಮತ್ತು ಪರ್ಸಾ ಜಿಲ್ಲೆಯ ಇಂದಿನ ಚಿತ್ರಣ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೆಯಾದ ಒಂದೇ ಒಂದು ಅವಹೇಳನಕಾರಿ ವಿಡಿಯೋ ಇಡೀ ಗಡಿ ಪಟ್ಟಣವನ್ನೇ ಅಕ್ಷರಶಃ ರಣರಂಗವಾಗಿಸಿದೆ. ಹಿಂದೆ ಇಂತಹ ಘಟನೆಗಳು ನಡೆದಾಗ ಕಾನೂನಾತ್ಮಕವಾಗಿ ದೂರು ನೀಡಿ ಸುಮ್ಮನಾಗ್ತಾ ಇದ್ದಂತ ಯುವ ಜನತೆ ಇಂದು ಬೀದಿಗಿಳಿದೆ ಮಸೀದಿಯನ್ನ ಧ್ವಂಸ ಮಾಡುವಷ್ಟು ಆಕ್ರೋಶಗೊಂಡಿರುವಂತಹ ನೇಪಾಳ ಇದೀಗ ಬದಲಾಗ್ತಾ ಇರುವಂತ ಸಾಮಾಜಿಕ ಸ್ಥಿತಿಗೆ ಸಾಕ್ಷಿಯಾಗಿದೆ. ವಿಶೇಷವಾಗಿ ಇಲ್ಲಿನ ಜೆನ್ಜಿ ಯುವಕರು ಈ ಹಿಂದೆ ನಡೆದಂತ ಜಾಗತಿಕ ಗಲಭೆಗಳ ಶೈಲಿಯಲ್ಲೇ ಪ್ರತಿಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಡಿಜಿಟಲ್ ಕನೆಕ್ಟಿವಿಟಿ ಅಥವಾ ಭಾರತದಲ್ಲಿನ ಸಾಂಸ್ಕೃತಿಕ ಜಾಗೃತಿ ಮತ್ತು ಅಲ್ಲಿನ ಯುವ ಜನತೆ ತಮ್ಮ ಧರ್ಮದ ಬಗ್ಗೆ ತೋರ್ತಾ ಇರುವಂತ ಅಭಿಮಾನವನ್ನ ಇಂಟರ್ನೆಟ್ ಮೂಲಕ ನೇಪಾಳದ ಯುವಕರು ಗಮನಿಸ್ತಾ ಇದ್ದಾರೆ. ತನ್ನ ಧರ್ಮಕ್ಕೆ ಧಕ್ಕೆಯಾದಾಗ ಸುಮ್ಮನಿರಬಾರದು ಎನ್ನುವ ಮನಸ್ಥಿತಿ ಇವರಲ್ಲಿ ಮೊಳಕೆ ಒಡಿತಾ ಇದೆ ಅನ್ನೋದೇ ಈಗ ನೇಪಾಳ ಹೊತ್ತಿ ಉರಿತಾ ಇರೋದಕ್ಕೆ ಸಾಕ್ಷಿಯಾಗಿದೆ. ನೇಪಾಳದ ಈ ಬದಲಾವಣೆಗೆ 3 ಪ್ರಮುಖ ಕಾರಣಗಳಿದೆ ಅಂತ ತಜ್ಞರು ಗುರುತಿಸಿದ್ದಾರೆ. ಹಾಗಾದ್ರೆ ಏನು ಅಸ್ಮಿತೆಯ ಹುಡುಕಾಟ. ನೇಪಾಳವು ಜಾತ್ಯತೀತ ರಾಷ್ಟ್ರವಾದ ಮೇಲೆ ಹಿಂದೂ ಅಸ್ಮಿತೆ ಕಳೆದು ಹೋಗ್ತಾ ಇದೆ ಎಂಬುವ ಭಯ ಯುವಕರಲ್ಲಿ ಮನೆ ಮಾಡಿದೆ. ತಕ್ಷಣದ ಪ್ರತಿಕ್ರಿಯೆ. ಹಿಂದೆ ಹಿರಿಯರು ಸಂಧಾನಕ್ಕೆ ಒತ್ತು ನೀಡ್ತಾ ಇದ್ರು. ಆದ್ರೆ ಇಂದಿನ ಯುವ ಪೀಳಿಗೆಗೆ ಸಾಮಾಜಿಕ ಜಾಲತಾಣದಲ್ಲೇ ತಕ್ಷಣದ ನ್ಯಾಯ ಬೇಕಾಗಿದೆ. ಇನ್ನು ನೆರೆಹೊರೆಯವರ ಪ್ರಭಾವ. ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳು ನೇಪಾಳದ ಗಡಿ ಭಾಗದ ಯುವಕರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರ್ತಾ ಇದೆ. ನೇಪಾಳದಲ್ಲಿ ಈಗ ನಡೀತಾ ಇರುವಂತಹ ಗಲಭೆಗಳನ್ನ ನಾವು ಈ ಹಿಂದೆ ಜಗತ್ತಿನಾದ್ಯಂತ ಕಂಡ ಅಂತಹ ಓಕ್ ಕಲ್ಚರ್ ಅಥವಾ ಜೆನ್ಜಿ ಆಂದೋಲನಗಳಿಗೆ ಹೋಲಿಸಬಹುದು. ಮೊಬೈಲ್ ಫೋನ್ ಆಯುಧವಾಗಿರುವ ಈ ಕಾಲದಲ್ಲಿ ಭಾವನೆಗಳನ್ನ ಸೆಕೆಂಡ್ನಲ್ಲೇ ಹರಡಬಹುದು. ನೇಪಾಳದ ಯುವಕರು ಈಗ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರವಲ್ಲದೆ ಧಾರ್ಮಿಕ ಸ್ವಾಭಿಮಾನಕ್ಕೂ ಕೂಡ ಆದ್ಯತೆಯನ್ನ ನೀಡ್ತಾ ಇದ್ದಾರೆ ಎಂಬುದೇ ಈ ಗಲಭೆಯಿಂದ ಸ್ಪಷ್ಟವಾಗಿ ಕಾಣುತ್ತೆ. ನೇಪಾಳದಲ್ಲಿ ನಡೀತಾ ಇರುವಂತ ಈ ಬದಲಾವಣೆಗಳು ಕೇವಲ ಒಂದು ಜಿಲ್ಲೆಯ ಗಲಭೆಯಲ್ಲ, ಇದು ದೇಶದ ಸಾಂಸ್ಕೃತಿಕ ದಿಕ್ಕನ್ನೇ ಬದಲಾಗುತ್ತಿರುವುದರ ಸಂಕೇತವೂ ಕೂಡ ಆಗಿರಬಹುದು. ಸದ್ಯಕ್ಕೆ ಅಲ್ಲಿ ಕರ್ಫ್ಯೂ ಜಾರಿಯಲ್ಲಿದೆ. ಪರಿಸ್ಥಿತಿ ತಣ್ಣಗಾಗಬಹುದು. ಆದ್ರೆ ಯುವ ಜನತೆಯ ಮನಸ್ಸಿನಲ್ಲಿ ಹೊತ್ತಿಕೊಂಡಿರುವಂತ ಈ ಧಾರ್ಮಿಕ ಜಾಗೃತಿ ಕಿಡಿ ಮುಂದಿನ ದಿನಗಳಲ್ಲಿ ನೇಪಾಳದ ರಾಜಕೀಯ ಭೂಪಟವನ್ನೇ ಬದಲಿಸಿದ್ರೂ ಅಚ್ಚರಿ ಇಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೈಜ ಮತ್ತು ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.